ಸರ್ ಏನು ಹೇಳ್ತೀರಿ? ಈಗ ಆಲ್ಮೋಸ್ಟ್ ಎಲ್ಲ ಡ್ಯಾಮ್ಗಳು ಸಹ ಬರಿದಾಗ್ತಾ ಇದೆ. ಲಾಸ್ಟ್ ಟೈಮ್ ಇಷ್ಟೊತ್ತಿಗಾಗಲೇ ಎಲ್ಲ ಟೋಟಲ್ ನಮ್ಮ ರಾಜ್ಯದಲ್ಲಿ 400 TMC ಇತ್ತು ನೀರು ಎಲ್ಲ ಡ್ಯಾಮ್ಗಳಲ್ಲಿ. ಆದರೆ ಈಗ ಅದು ಅರ್ಧಕ್ಕೆ ಬಂದಿದೆ. KRSನಲ್ಲಂತೂ ನೀರೇ ಇಲ್ಲ ಅನ್ನುವಂಥದ್ದು. ಸೊ ಏನು ಹೇಳ್ತೀರಿ ಅಂತ? ಎಲ್ಲಿನ ಎಫೆಕ್ಟ್ ಅಂತ ಏನು ನಾವು ಮಾತಾಡ್ತಿದ್ದೀವಿ, ಜಾಗತಿಕ ತಾಪಮಾನ ಏರಿಕೆಯಿಂದ ಆಗ್ತಾ ಇರುವಂಥದ್ದು, ನಾವು ಅಳವಡಿಸ್ಕೊಂಡಿರ್ತಕ್ಕಂಥ ಆಧುನಿಕ ಜೀವನ ಶೈಲಿಯಿಂದ ಆಗ್ತಾ ಇರ್ತಕ್ಕಂಥದ್ದು, ನಗರೀಕರಣ, ಔದ್ಯೋಗೀಕರಣ, ಕೈಗಾರಿಕೀಕರಣ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕು. ಜಾಗತಿಕ ಕುಟುಂಬ ಅಂತ ನಮ್ಮದು ಮಾಡ್ಕೊಂಡ್ಮೇಲೆ ನಮ್ಮಲ್ಲಾದಂಥ ದುಷ್ಪರಿಣಾಮಕ್ಕೆ ನಾವು ಮಾತ್ರ ಹೊಣೆಯಾಗ್ತೀವಿ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಜಗತ್ತಿನ ಯಾವುದೇ ಭಾಗದಲ್ಲಿ ಪರಿಸರದ ಮೇಲೆ ನಾವು ಅತ್ಯಾಚಾರ ಮಾಡ್ತಾ ಇದ್ರೆ ಅದರ ಪ್ರಭಾವ ಜಾಗತಿಕ ಮಟ್ಟದಲ್ಲಿ ಪ್ರತಿಯೊಂದು ದೇಶದ ಮೇಲೂ ಹಾಗೇ ಆಗುತ್ತೆ. ಇದು ಒಂದು ಆವರ್ತದಲ್ಲಿ ನಡೆಯುವಂಥ ಪ್ರಕ್ರಿಯೆ. ಎಲ್ಲಿನೋ ಏನು ಪರ್ಮನೆಂಟ್ ಫೆನಾಮಿನನ್ ಅಲ್ಲ, ದೀರ್ಘಾವಧಿಯ ಅಥವಾ ಶಾಶ್ವತವಾದಂಥ ಪ್ರಕ್ರಿಯೆ ಅಲ್ಲ. ಪ್ರತಿ 7 ರಿಂದ 9 ವರ್ಷಕ್ಕೊಂದ್ಸರ್ತಿ ಎಲ್ಲಿನೋ ಪ್ರಕ್ರಿಯೆ ನಡೀತಾ ಇರುತ್ತೆ. ಇದಕ್ಕೆ ಸೂಪರ್ ಎಲ್ಲಿನೋ ಅಂತ ಹೇಳ್ತಾರೆ. ಸೂಪರ್ ಎಲ್ಲಿನೋ ಅಂತ ಹೇಳಿದ್ರೆ ಈ ಗ್ಯಾಸ್ ಸ್ಟವ್ ಮೇಲೆ ಇಟ್ಬಿಟ್ಟು ನೀವು ಹೈ ಫ್ಲೇಮಲ್ಲಿ ಇಟ್ಟ ಹಾಗೆ, ಅಟ್ಲೀಸ್ಟ್ ಮದ್ಯದ ಪ್ರಮಾಣದಲ್ಲಿದ್ದಾಗ ನಾವು ಎಚ್ಚೆತ್ಕೋಬೇಕಾಗಿತ್ತು, ಮಾಡಿಲ್ಲ. ಎಲ್ಲದಕ್ಕೂ ಹಣ ಒದಗಿಸ್ತಕ್ಕಂಥ ಸರ್ಕಾರ ಈ ಹೂಳೆತ್ತಕ್ಕೆ ಯಾಕೆ ಹಣ ಒದಗಿಸಲ್ಲ? ಮೊದಲನೇ ಪ್ರಶ್ನೆ. ಯೋಜನೆಗಳು ಘೋಷಣಾ ಪತ್ರಗಳಲ್ಲಿ ಉಳ್ಕೊಂಡಿವೆ, ಪಾದಯಾತ್ರೆಗಳಲ್ಲಿ ಉಳ್ಕೊಂಡಿವೆ ಬಿಟ್ಟರೆ ನಮಗೆ ಆ ಬದ್ಧತೆ ಇದೆಯಾ? ಇಚ್ಛಾಶಕ್ತಿಯನ್ನು ಪ್ರದರ್ಶನ ಮಾಡ್ತಕ್ಕಂಥ ಬದ್ಧತೆ ಇದೆಯಾ? ಎಷ್ಟು ಹಣವನ್ನು ನಾವು ಬಜೆಟ್ನಲ್ಲಿ ಕೊಟ್ಟಿದ್ದೀವಿ? ಯಾಕೆಂದರೆ ಕರ್ನಾಟಕ ಬೇರೆಲ್ಲ ರಂಗಗಳಲ್ಲಿ ಒಳ್ಳೊಳ್ಳೆ ಹೆಸರು ಮಾಡಿದ್ದ ಹಾಗೇನೆ ಮತ್ತೊಂದು ವಿಷಯಕ್ಕೆ ತುಂಬ ಖ್ಯಾತಿ ಪಡೆದಂತಹ ರಾಜ್ಯ. ಇದು ಕೆರೆಗಳ ನಾಡು ಕರ್ನಾಟಕ. ಹೌದು. ಸರಿಸುಮಾರು ನಾನು ದತ್ತಾಂಶನ ಸಂಗ್ರಹ ಮಾಡ್ತಾ ಇದ್ದೆ. ಸರಿಸುಮಾರು 37,000ದಿಂದ 41,000 ಕೆರೆಗಳಿವೆ. ಈ ಮಳೆ ಹೆಚ್ಚು ಪ್ರಮಾಣದಲ್ಲಿ ಬೀಳ್ತಕ್ಕಂಥ ನಮ್ಮ ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿ, ಕರಾವಳಿ ತೀರದಲ್ಲಿ ಕೆರೆಗಳಿಲ್ಲ. ಯಾಕೆಂದರೆ ಅವ್ರಿಗೆ ಯಥೇಚ್ಛವಾಗಿ ಮಳೆ ಬರುತ್ತೆ ಅಂತ. ಒಂದು ವೇಳೆ ಅಲ್ಲಿ ಮಳೆ ಕೈ ಕೊಟ್ಟರೆ ಏನು ಗತಿ ಅನ್ನೋದ್ರ ಬಗ್ಗೆ ಏನಾದರೂ ಯೋಚನೆ ಮಾಡಿದ್ದೀವ? ಯಾಕೆಂದರೆ ಎಲ್ನಿನೋ ಫೆನಾಮಿನಾ ಕೇವಲ ಈ ಬಯಲು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗೋದಿಲ್ಲ. ಈ ಯುದ್ಧ ಶಸ್ತ್ರಾಭ್ಯಾಸವನ್ನು ಬಿಟ್ಟು 20 ವರ್ಷದ ನಂತರ ಏನಾಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ಅಲ್ಲಿ ಒಂದಷ್ಟು ಕೆರೆಗಳನ್ನು ಕಟ್ಟಿ ನಾಳೆ ದಿವಸ ಅಲ್ಲಿ ಸಂಕಷ್ಟ. ಬೆಂಗಳೂರಲ್ಲಿದ್ದ 500 ಕೆರೆಗಳನ್ನೇ ನುಂಗು ಬೆಂಗಳೂರದು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಓಡ್ತಿದೆ ರೇಟು. ಹಾಗಾಗಿ ಇಲ್ಲಿ ಕೆರೆಗಳು ಅಂತ ಹೇಳಿದ್ರೆ ಕೆರೆಗಳನ್ನ ಕೇರಿಗಳಾಗಿ ಮಾಡುವಂತ ಮನೋಧರ್ಮಕ್ಕೆ ಬಂದ್ಬಿಟ್ಟಿದ್ದೇವೆ ಎಲ್ಲರೂ. 369 ವಾರ್ಡ್ ಮಾಡೋ ಬದಲು ಒಂದೊಂದು ಕೆರೆನ ಒಂದೊಂದು ವಾರ್ಡ್ನಲ್ಲಿ ಡೆವಲಪ್ ಮಾಡ್ತೀನಿ ಅನ್ನೋರಿಲ್ಲ ಸರ್ ರಾಜಕಾರಣಿಗಳು. ಡೆವಲಪ್ ಮಾಡೋದು ಬೇಡ, ಇರೋ ಕೆರೆಗಳನ್ನ ಉಳಿಸ್ಕೊಂಡ್ರೆ ಸಾಕಾಗಿದೆ. ಎಲ್ಲ ಕೆರೆಗಳ ಮೇಲೆ ಕಣ್ಣಿದೆ ಇವತ್ತು. ಯಾಕೆಂದ್ರೆ ಇಟ್ಸ್ ಎ ರಿಯಲ್ ಎಸ್ಟೇಟ್ ಅವೆನ್ಯೂ ಅಂತಂದು ಹೇಳಿ ಬಂದ್ಬಿಟ್ಟಿದೆ. ಬಹಳ ಮುಖ್ಯವಾಗಿ ಇಲ್ಲಿ ನಾವು ಮಾತಾಡ್ಕೋಬೇಕಾಗಿರುವಂಥದ್ದು, ಎಲ್ಲಿ ತನಕ ಮನುಷ್ಯ ಪ್ರಕೃತಿಯ ಜೊತೆ ಸಮತೋಲನವನ್ನು ಸಾಧಿಸಿಕೊಂಡು ಶರಣಾಗತಿಯನ್ನು ತೋರಿಸಿ ಬದುಕೋದಿಲ್ಲ, ಈ ಥರದ ಅಡ್ಡ ಪರಿಣಾಮಗಳು ಶಾಶ್ವತ. ಪ್ರಕೃತಿ ನಮ್ಮ ಎಲ್ಲರಿಗಂತ ದೊಡ್ಡದು. ನಾವು ಎಲ್ಲಿ ತನಕ ಅದರ ಮೇಲೆ ಅತ್ಯಾಚಾರ ಮಾಡ್ತಾ ಇದ್ದೀವಿ, ಅದು ತನಗೆ ಬೇಕಾದಂಥ ರೀತಿಯಲ್ಲಿ ಮಾಡ್ಕೊಳ್ತಾ ಹೋಗುತ್ತೆ. ಈ 2030 ತನಕ ನಾನು ಪ್ರಿಡಿಕ್ಷನ್ಸ್ ನೋಡ್ತಿದ್ದೆ. 2030 ತನಕ ಈ ಹೊಯ್ದಾಟ ಇದ್ದೇ ಇದೆ ಮಳೆ ನೀರಿಂದು. ಅನ್ಫಾರ್ಚುನೇಟ್ಲಿ ನಾವು ಘಟ್ಟ ಪ್ರದೇಶದಲ್ಲಿರೋರು, ಬಹುಶಃ ದಖನ್ ಪ್ರಸ್ಥಭೂಮಿಯ ಎಲ್ಲ ರಾಜ್ಯಗಳು ಕೂಡ ನಾವು ಮಳೆ ಆಧಾರ ಮಾಡಿ ಇರುವಂಥ ನದಿಗಳೇ ಇರೋದು. ನಮಗೆ ಹಿಮಗಡ್ಡೆಗಳ ಕರಿಗೆ ನೀರು ಬರೋದಿಲ್ಲ. ಎಲ್ಲಿ ಹೋಯ್ತು? ಉತ್ತರದ ರಾಜ್ಯಗಳನ್ನು ದಕ್ಷಿಣಕ್ಕೆ ಸಂಪರ್ಕ ಮಾಡುವಂಥ ಯೋಜನೆ ಏನಾಯಿತು ಗೊತ್ತಿಲ್ಲ, ಹಾಳಾಗೋಗ್ಲಿ. ನಮ್ಮಲ್ಲಿ ಇರ್ತಕ್ಕಂಥ ಹೆಚ್ಚುವರಿ ನೀರು ಸಮುದ್ರದ ಪಾಲಾಗ್ತಕ್ಕಂಥ ನದಿಗಳನ್ನು ನಮ್ಮದೇ ಇನ್ನು ಬೇರೆ ನದಿಗಳಿಗೆ ಜೋಡಿಸ್ಬೋದಿತ್ತಲ್ಲ. ಆ ಇಚ್ಛಾಶಕ್ತಿ ಯಾಕೆ ಕಾಣೋದಿಲ್ಲ? ಆಂಧ್ರದವ್ರು ಮಾಡಿದ್ದಾರೆ. ಕೃಷ್ಣಾ ನದಿಯ ನೀರು ಇವತ್ತು ಈ ಗಡಿ ಪ್ರದೇಶಕ್ಕೆ ಬಂದಿದೆ. ಕೃಷ್ಣ ಇಲ್ಲೇನು ಹರಿಯೋದಿಲ್ಲ, ನಾಲೆಗಳ ಮೂಲಕ ತಂದುಕೊಂಡಿದ್ದಾರೆ. ತನ್ಮೂಲಕ ಆ ಜನರ ಭಾವನೆಯನ್ನು ನೀಗಿಸ್ತಕ್ಕಂಥ ಕೆಲಸ ಮಾಡ್ತಿದ್ದಾರೆ. ನಮ್ಮವ್ರಿಗೆ ಯಾಕೆ ಇಚ್ಛಾಶಕ್ತಿ ಕಾಣೋದಿಲ್ಲ? ಮಾಡಿ 6 ತಿಂಗಳು ಚುನಾವಣಾ ರಾಜಕೀಯ ಮಾಡಿ 4.5 ವರ್ಷ ಅಭಿವೃದ್ಧಿ ರಾಜಕಾರಣ ಅದು ಎತ್ತೆಲ್ಲಿದೆ ಹೊಳೆ ಎಲ್ಲಿದೆ ಗೊತ್ತಾಗ್ತಿಲ್ಲ. ಈಗ ಏನ್ ಅಂತಾರಾಜ್ಯ ವಿವಾದ ಇದೆ. ಕಳೆದ ಬಾರಿನೂ ಅದ್ರ ಬಗ್ಗೆನೇ ನಾನು ಮಾತಾಡಿದ್ದೆ. ಇಲ್ಲಿ ನೀರಿನ ಕ್ಷಾಮ ಅಂದ್ರೆ ಕೇವಲ ಬೆಂಗಳೂರದು ಅಂತ ಅನ್ಕೋಬೇಡಿ. ಬೆಂಗಳೂರಿಂದ ಬಹಳ ದೊಡ್ಡ ಕ್ಷಾಮ. ಯಾಕೆಂದ್ರೆ ನಮ್ಮಲ್ಲಿ ಇವತ್ತಿಗೂ ಮಳೆ ನೀರನ್ನ ಕೊಯ್ಲು ಮಾಡ್ತಕ್ಕಂಥದ್ದನ್ನ ಬದ್ಧತೆಯಿಂದ ಮಾಡ್ತಕ್ಕಂಥ ಮನೋಧರ್ಮ ಇಲ್ಲ ಸುಮಾರು ಜನಕ್ಕೆ. ಈಗ ನಾನಿರುವಂಥ ಅಪಾರ್ಟ್ಮೆಂಟ್ ಅಲ್ಲಿ ನಾನು ಮಾಡಿಸಿದ್ದೇನೆ. ಒಂದು ದಿವಸ ಭರ್ಜರಿ ಮಳೆ ಬಂತು ಅಂತ ಹೇಳಿದ್ರೆ 60,000 ಲೀಟರ್ ನೀರನ್ನ ನೇರವಾಗಿ ಬಳಸ್ತೀವಿ ನಾವು. ಯಾಕೆ ಎಲ್ಲ ಕಡೆ ಇದು ಮಾಡಬಾರ್ದು? ಇದೇನು ಸರ್ಕಾರ ಕಂಪಲ್ಸರಿ ಮಾಡಿದ್ರಲ್ಲ ರೈನ್ ಹಾರ್ವೆಸ್ಟರ್. ಒಂದು ದಯಮಾಡಿ ತಿಳ್ಕೊಳ್ಳಿ, ವೇರ್ ಮೋರ್ಸ್ ಆರ್ ಅಡೆಕ್ವೇಟ್ ಲಾಸ್ ಆರ್ ಅನ್ನೆಸೆಸರಿ. ಇದು ಮಾಡಬೇಕು ಅನ್ನೋ ಬದ್ಧತೆ ನನಗಿದ್ರೆ ಕಾನೂನು ಅಗತ್ಯ ಇಲ್ಲ. ಇದು ಮಾಡಬೇಕು ಅನ್ನೋ ಬದ್ಧತೆ ನನಗಿಲ್ಲದೆ ಇದ್ರೆ ಲಾಸ್ ಆರ್ ಯೂಸ್ಲೆಸ್. ಕಾನೂನು ಇದ್ರೂ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತೀವಿ ನಾವು. 100 ಕೋಟಿ ಮೇಲೆ ನಮ್ಮಲ್ಲಿ ಈ ವಾಹನ ನಿಯಮಗಳನ್ನು ಉಲ್ಲಂಘನೆ ಮಾಡೋದ್ರಿಂದ ಶುಲ್ಕ ಸಂಗ್ರಹ ಆಗ್ತಿದೆ ಅಂತ ಹೇಳಿದ್ರೆ ನಮ್ಮದು ಸಭ್ಯ ಸಮಾಜನ?
ಈ ಕಾನೂನಿಂದ ಆಗೋದಿಲ್ಲ ಸರ್. ನಮಗೆ ಅರಿವು ಬರಬೇಕು, ಅರಿವು ಹುಟ್ಟಬೇಕು ನಮಗೆ. ರಾಜಕೀಯ ಪಕ್ಷಗಳನ್ನ ಬರೀ ದೂರ್ತಾ ಕೂತ್ರೂ ಪ್ರಯೋಜನ ಇಲ್ಲ. ಯಾಕೆಂದ್ರೆ ಅವ್ರಿಗೆ ಅವ್ರದೇ ಆದಂತ ಕಂಪಲ್ಷನ್ಸ್ ಇವೆ, ಅದ್ರ ಆಚೆಗೆ ಬಂದು ಮಾಡೋದಿಲ್ಲ ಅವರು. ನನ್ನ ಹಂತದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಪ್ರತಿಯೊಬ್ಬ ಮನೆ ಓನರು ನಾನು ಮಳೆ ನೀರನ್ನ ಕೊಯ್ಲು ಮಾಡ್ಕೊಂಡಿದ್ದೇನಾ, ಬಹಳ ಮುಖ್ಯವಾಗಿ ನೀರನ್ನ ಇತಿ ಮಿತಿಯಲ್ಲಿ ಬಳಸ್ತಾ ಇದ್ದೇನಾ, ಮೊದಲು ಈ ಶವರ್ಸ್ ಅನ್ನ ಬಂದ್ ಮಾಡಿ ನಾನು ಮಾಡ್ಕೊಂಡಿದ್ದೇನೆ. 45 ಲೀಟರ್ ವೇಸ್ಟ್ ಆಗುತ್ತೆ ಒಬ್ಬರು ಸ್ನಾನಕ್ಕೆ ಹೋದ್ರೆ. ಸಿದ್ಧಗಂಗಾ ಸ್ವಾಮಿಗಳಂತವ್ರು 9 ಲೀಟರ್ ಮುಗಿಸೋರಂತೆ. ಅವ್ರಿಗನ ನಾವೇನು ಶ್ರೇಷ್ಠರಲ್ಲ ಯಾರೂನು. ದಿನ ಸ್ನಾನ ಮಾಡೋದ್ರಿಂದ ಅಷ್ಟೇನು ಕೊಳೆ ಇರೋದಿಲ್ಲ ಅನ್ಕೊಂಡಿದ್ದೀನಿ. ಮನಸ್ಸಿನ ಕೊಳೆ ತೆಗಿಯೋಕ್ಕಾಗಲ್ಲ. ಶವರ್ಸನ್ನು ಬಂದ್ ಮಾಡಿ ಈಗ ಕ್ಷಾಮ ಘೋಷಣೆ ಮಾಡಿ ಅನ್ನೋದು ಹಕ್ಕೊತ್ತಾಯ, ಒಪ್ಕೊಳ್ತೇನೆ. ಅದಕ್ಕೆ ಅದರದ್ದೇ ಆದಂಥ ಪ್ರಕ್ರಿಯೆ ಇದೆ. ಅನ್ಫಾರ್ಚುನೇಟ್ಲಿ ಬ್ರಿಟಿಷರು ಹಾಕ್ಕೊಟ್ಟಿದ್ದಂಥ ಮಾನದಂಡನ ಇವತ್ತು ಅನುಸರಿಸ್ತಾ ಇದ್ದೀವಂತೆ ನಾವು. ಅಕ್ಟೋಬರ್ 28 ಕಡೆ ದಿನ ಮಳೆ ಬರುತ್ತಾ ಇಲ್ವಾ ಅಂತ ಹೇಳಿ ಡಿಸೈಡ್ ಮಾಡೋದಕ್ಕೆ. ತದನಂತರವೇ ಕ್ಷಾಮವ ಇಲ್ವಾ ಅಂತ ಹೇಳಿ, ಬರಗಾಲವ ಇಲ್ವಾ ಅಂತ ಹೇಳಿ ಘೋಷಣೆ ಮಾಡ್ಕೊಂತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಅನುಚಾನವಾಗಿ ನಾವು ಪಾಲಿಸ್ಕೊಂಡು ಬಂದ್ಬಿಡ್ತಾ ಇದ್ದೇವೆ. ರಿವಿಸಿಟ್ ಮಾಡಬೇಕು, ಅದನ್ನು ತಾತ್ಕಾಲಿಕವಾದಂಥ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಬೇಕು. ಆಮೇಲೆ ಈಗ ಏನು ಇವತ್ತು ನೀರು ಉಳ್ಕೊಂಡಿದೆ, ಇದು ಡೆಡ್ ಸ್ಟೋರೇಜ್ ಸರ್, ಬಳಸಲಿಕ್ಕೆ ಆಗೋದಿಲ್ಲ. ಅಟ್ಲೀಸ್ಟ್ ಎಚ್ಚೆತ್ಕೊಂಡು ಈ ಬೇಸಿಗೆನಲ್ಲಿ ನಾವು ಹೂಳೆತ್ತಿದ್ವಾ, ಹೆಚ್ಚು ನೀರಂತ ಬರ ಅಂತ ಘೋಷಣೆ ಆದಂಥ ಸಂದರ್ಭ ಸುಮಾರು ಒಂದು 5-6 ವರ್ಷಗಳ ಹಿಂದೆ ಬರ ಅಂತ ಯಾವಾಗ ಘೋಷಣೆ ಆಗ್ತಿತ್ತಂದ್ರೆ ರೈತರ ಬಲಿಯಾಗಬೇಕು, ರೈತರು ಸಾಯಬೇಕು, ಆವಾಗಲೇ ಬರ ಅಂತ ಘೋಷಣೆ ಮಾಡುವಂಥ ಸರ್ಕಾರ. ಅಂಥ ಒಂದು ವಿಪರ್ಯಾಸ. ಸರ್ ಏನು ಹೇಳ್ತೀರಿ ಈಗ